ಹಾಯ್ ಫ್ರೆಂಡ್ಸ್, ಮಸ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ನಂಬರನ್ನು ಬರೆದು ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ರೆ ನಾನಾ ದಿಕ್ಕುಗಳಿಂದ ನೀವು ಬಯಸುವಷ್ಟು ಹಣ ಬರುತ್ತೆ. ಇದು ಕೇವಲ ಒಂದು ಸಂಖ್ಯೆ ಮಾತ್ರ, ಆದರೆ ನಿಮ್ಮ ಜೀವನವನ್ನು 4 ದಿಕ್ಕುಗಳಿಂದ ಸಂಪತ್ತು ಹಾಗೂ ಧನವತ್ತೆಯನ್ನು ತುಂಬಬಲ್ಲದು ಎಂದು ಕೇಳಿದಾಗ ನೀವು ನಂಬೋದಕ್ಕೆ ಆಶ್ಚರ್ಯ ಆಗುತ್ತೆ. ನೀವು ಕೇಳ್ತಾ ಇರೋದು ನಿಜ. ಈ ನಂಬರ್ ಯಾವುದೇ ಮಂತ್ರವಲ್ಲ, ಆದರೆ ಶತಮಾನದ ಹಿಂದೆಯೇ ಶಾಸ್ತ್ರಗಳು, ಪರಿಹಾರಗಳು, ಜ್ಯೋತಿಷ್ಯ, ಆಗಮ ಶಾಸ್ತ್ರಗಳಲ್ಲಿಯೂ ಈ ಸಂಖ್ಯೆಗೆ ಇರುವ ರಹಸ್ಯ ಶಕ್ತಿಯ ಬಗ್ಗೆ ಉಲ್ಲೇಖ ಆಗಿದೆ. ಈ ಸಂಖ್ಯೆಯನ್ನು ಸರಿಯಾದ ರೀತಿ ಬರೆದು ಜೇಬಿನಲ್ಲಿ ಇಟ್ಟರೆ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದು ಹಣ ಹರಿದು ಬರುತ್ತೆ. ಕೇವಲ ನಿರೀಕ್ಷಿತ ಸ್ಥಳಗಳಿಂದ ಅಲ್ಲ, ಆದರೆ ನಿಖರವಾಗಿಯೇ ಊಹಿಸದ ಮೂಲಗಳಿಂದ ನಿಮ್ಮ ಬಳಿಯಿಲ್ಲದ ಜನರು ಸಹಾಯ ಮಾಡೋದಕ್ಕೆ ಮುಂದೆ ಬರ್ತಾರೆ. ನೀವು ಕೇಳುವ ಮೊದಲು ಹಣ ನಿಮ್ಮತ್ತ ಬರುತ್ತೆ. ಈ ಸಂಖ್ಯೆಗೆ ಶಕ್ತಿ ಹೇಗೆ ಕೆಲಸ ಮಾಡುತ್ತೆ ಎಂಬ ಪ್ರಶ್ನೆ ಎಲ್ಲರಿಗೂ ಬರುತ್ತೆ. ಈ ಸಂಖ್ಯೆಗೆ ಒಂದು ಬೆಳಕು ನಿಷ್ಠೆಯ ಶಕ್ತಿ ಇದೆ. ಇದು ನಮ್ಮ ದೇಹ ಶಕ್ತಿಯನ್ನು, ಆತ್ಮಶಕ್ತಿಯನ್ನು, ದಿಕ್ಕಿನ ದೇವತೆಗಳಿಂದ ಬರುವ ಆಧ್ಯಾತ್ಮಿಕ ಧನವತ್ತತೆಯ ಶಕ್ತಿಯನ್ನು ಆಕರ್ಷಿಸುತ್ತೆ. ಶಾಸ್ತ್ರೀಯವಾಗಿ ನೋಡಿದರೆ ಈ ಸಂಖ್ಯೆಯ ಫ್ರೀಕ್ವೆನ್ಸಿ ಬ್ರಹ್ಮಾಂಡ ಚೈತನ್ಯದೊಂದಿಗೆ ಸಂಪರ್ಕ ಹೊಂದುತ್ತೆ. ಇದು ನಮ್ಮ ಆಶಯಗಳು, ಅಗತ್ಯಗಳನ್ನು ಆಕರ್ಷಣಾ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತೆ. ನಾವು ಎಲ್ಲಿದ್ದರೂ ಈ ಸಂಖ್ಯೆ ನಮ್ಮ ಬಳಿ ಇದ್ದರೆ ಅದು ಹಣವನ್ನು ಎಳೆಯುವ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಹಾಗಾದರೆ ಈ ನಂಬರನ್ನು ಎಲ್ಲಿ ಬರಿಬೇಕು, ಹೇಗೆ ಇಡಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ಮುಂದುವರಿಸಿಕೊಂಡು ಹೋಗೋಣ. ಆದ್ದರಿಂದ ವಿಡಿಯೋವನ್ನು ಯಾವುದೇ ಕಡೆ ಬಿಟ್ಟು ಬಿಡದೆ ಸ್ಕಿಪ್ ಮಾಡದೆ ನೋಡಿ. ಅಷ್ಟೇ ಅಲ್ಲ, ವಿಡಿಯೋಗೆ ಲೈಕ್ ಮಾಡೋದನ್ನು ಮರಿಬೇಡಿ. ಇದು ನಿಮ್ಮನ್ನು ಅತ್ಯಂತ ಅದೃಷ್ಟವಂತನಾಗಿ ಮಾಡಬಹುದು. ಈ ಸಂಖ್ಯೆ ಅನೇಕರನ್ನು ಶೂನ್ಯ ಸ್ಥಿತಿಯಿಂದ ಕೋಟ್ಯಾಧಿಪತಿ ಮಾಡಿದ ನಂಬರ್. ಈ ಸಂಖ್ಯೆಯಿಂದ ಫಲಿತಾಂಶಗಳು ಹೇಗೆ ಬರುತ್ತವೆ ಅಂದರೆ, ಇದು ಶೂನ್ಯದಿಂದ ಶ್ರೇಷ್ಠ ಸ್ಥಿತಿಗೆ ತುಂಬ ಜನರನ್ನು ತಲುಪಿಸಿದೆ. ಆದರೆ ಅವರು ಇದನ್ನು ಹೊರಗೆ ಹೇಳಲ್ಲ, ಏಕೆಂದರೆ ಇದು ರಹಸ್ಯ ವಿಧಾನವಾಗಿದೆ. ನೀವು ಈ ಸಂಖ್ಯೆಯನ್ನು ಮಾಯೆ ಎಂದು ಭಾವಿಸಬಹುದು, ಆದರೆ ಒಮ್ಮೆ ಪ್ರಯತ್ನಿಸಿ ನೋಡಿ, ನೀವು ಆಶ್ಚರ್ಯದಲ್ಲೇ ಬೀಳ್ತೀರ. ಅನಿರೀಕ್ಷಿತ ಸ್ಥಳಗಳಿಂದ ಹಣ ಬರುತ್ತೆ. ಅನಪೇಕ್ಷಿತ ಜನರು ಸಹಾಯ ಮಾಡ್ತಾರೆ. ಅನಿರೀಕ್ಷಿತ ವ್ಯಾಪಾರ, ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ಸಣ್ಣ ಕೆಲಸಗಳಿಗೆ ದೊಡ್ಡ ಲಾಭ. ಈ ನಂಬರ್ ಒಂದು ಧನ ಆಕರ್ಷಣಾ ಪರಿಹಾರ. ಇದನ್ನು ಉಪಯೋಗಿಸಿದವರು ಹೇಳಿದ್ದು ಏನೆಂದರೆ, ನಂಬಿಕೆಯೊಂದಿಗೆ ಈ ಸಂಖ್ಯೆಯನ್ನು ಜೇಬಿನಲ್ಲಿ ಇಟ್ಟಾಗ ನನ್ನ ಜೀವನದ ಆರ್ಥಿಕ ಸಮಸ್ಯೆಗಳು ಕ್ರಮೇಣ ದೂರವಾಗ್ತಾ ಇದ್ವು. ಈಗ ನಾನು ಹಣವನ್ನು ಹುಡುಕಿಕೊಂಡು ಹೋಗೋದೇ ಇಲ್ಲ, ಹಣನೇ ನನ್ನನ್ನು ಹುಡುಕಿಕೊಂಡು ಬರುತ್ತೆ. ಈ ವಿಧಾನ ಮಾಡುವಾಗ ತಪ್ಪುಗಳನ್ನು ತಪ್ಪಿಸಬೇಕು. ಈ ನಂಬರ್ ಬರೆದು ಯಾರಿಗಾದರೂ ತೋರಬೇಡಿ. ಇದು ರಹಸ್ಯವಾಗಿಯೇ ಮಾಡಬೇಕು. ಹರಿದ ಪೇಪರ್ ಅಥವಾ ಮೇಲಿನ ಕಾಗದಗಳಲ್ಲಿ ಬರೆಯಬಾರದು. ನಗುತ್ತಾ ಇದನ್ನು ಮಾಡಬೇಡಿ, ಗಂಭೀರತೆಯಿಂದ ಮಾಡಬೇಕು. ಪಾಪದ ಹಣಕ್ಕಾಗಿ ಬಳಸಬಾರದು. ನಿಮ್ಮ ಜೀವನದಲ್ಲಿ ಎಲ್ಲ ದಿಕ್ಕುಗಳಿಂದ ಹಣದ ಪ್ರವಾಹವನ್ನು ಬಯಸಿದರೆ ಈ ಸಂಖ್ಯೆಯನ್ನು ನಂಬಿ, ಇದರಲ್ಲಿ ಶ್ರದ್ಧೆ ಇಡಿ. ಜೇಬಿನಲ್ಲಿ ಇಟ್ಟುಕೊಂಡು ಸಾಕು, ಅದೃಷ್ಟ ಚಲಿಸುತ್ತೆ, ಹಣ ಬರುತ್ತೆ. ಕೆಲವರಿಗೆ ನಂಬರ್ ಬರೆದರೆ ಮಾತ್ರ ಹಣ ಬರುತ್ತದಾ ಅಂತ ಪ್ರಶ್ನೆ ಇರುತ್ತೆ. ಆದರೆ ಇಲ್ಲಿ ನೀವು ಅರಿಯಬೇಕಾದ್ದು ಏನಂತಂದರೆ, ನಮ್ಮ ಪೂರ್ವಜರು ಕೂಡ ವೈಜ್ಞಾನಿಕವಾಗಿ ಇಂತಹ ಅದೆಷ್ಟೋ ಅಚ್ಚರಿಯ ಸಂಗತಿಗಳನ್ನು ತಿಳಿದು ನಮಗೂ ಕೂಡ ಬಿಟ್ಟು ಹೋಗಿದ್ದಾರೆ. ಈ ಸಂಖ್ಯೆಗಳ ಹಿಂದೆ ಗ್ರಹಶಕ್ತಿ ಇದೆ. ಶಾಸ್ತ್ರಗಳಲ್ಲಿ, ಪುರಾಣಗಳಲ್ಲಿ ಹೇಳಲಾಗಿದೆ, ಯಾವ ವಸ್ತುವಿನಿಂದ ಯಾವ ಶಕ್ತಿಯನ್ನು ನಾವು ಪಡೆಯಬಹುದು ಎಂಬುದರ ಬಗ್ಗೆ. ಇಂತಹ ನಂಬರ್ಗಳು ಸಾಮಾನ್ಯವಾಗಿ ನಮ್ಮ ದೃಷ್ಟಿಗೆ ಬೀಳ್ತವೆ, ಆದರೆ ನಾವು ಅದರಲ್ಲಿ ಇರುವ ಶಕ್ತಿಯ ಅರಿವಿಲ್ಲದೆ ಹಾಗೇ ಇದ್ಬಿಡ್ತೇವೆ. ಈಗ ಈ ವಿಡಿಯೋದಲ್ಲಿ ನಾವು ಇಂತಹ ನಂಬರ್ಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಯೋಣ. ನೀವು ಬಹಳ ಆಶ್ಚರ್ಯಪಡ್ತೀರಾ, ಇದು ಖಚಿತ. ನಮ್ಮ ಚಾನಲ್ಗೆ ನೀವು ಮೊಟ್ಟ ಮೊದಲ ಬಾರಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈಗಾಗಲೇ ಬಂದಿದ್ರು ಮಾಡಿಲ್ಲ ಅಂತಂದರೆ ಈಗಲೇ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇಂತಹ ವಿಡಿಯೋಗಳನ್ನು ಮಿಸ್ ಮಾಡಬೇಡಿ. ಈ ನಂಬರ್ ಬಳಸಿ ನಮ್ಮ ಇಚ್ಛೆಗಳನ್ನು ಈಡೇರಿಸಬಹುದು. ಇಂತಹ ನಂಬರ್ಗಳು ನಮ್ಮ ನೆಗೆಟಿವ್ ಶಕ್ತಿಯಿಂದ ಹೊರಬರಲು ಸಹಾಯ ಮಾಡ್ತವೆ.
ಹಣದ ಸಮಸ್ಯೆಗಳು, ಸಾಲ, ಇನ್ನಿತರ ತೊಂದರೆಗಳಿಂದ ಮುಕ್ತ ಆಗಬಹುದು. ಪ್ರತಿ ನಂಬರಿಗೆ ತನ್ನದೇ ಆದ ಶಕ್ತಿ ಇರುತ್ತೆ. ಮಂತ್ರ ಜಪದಿಂದ ಫಲಿತಾಂಶ ಬರುತ್ತೆ. ಹೇಗೋ ಹಾಗೇನೆ ಈ ನಂಬರ್ಗಳಿಂದಲೂ ಕೂಡ ಅದೇ ರೀತಿ ಫಲಿತಾಂಶ ಬರುತ್ತೆ. ಈ ನಂಬರ್ಗಳನ್ನು ನಾವು ಏಂಜಲ್ ನಂಬರ್ಗಳಂತ ಕರಿತೇವೆ. ಅವುಗಳನ್ನು ನೆನೆಯುವ ಮೂಲಕ ಶಕ್ತಿಯ ಹರಿವನ್ನು ಆಕರ್ಷಿಸಬಹುದು. ನಮ್ಮ ಕೆಲಸಗಳಲ್ಲಿ, ಹಣದ ಸಮಸ್ಯೆಗಳಲ್ಲಿ, ಇಚ್ಛೆಗಳ ಈಡೇರಿಕೆಯಲ್ಲಿ ಸಹಾಯ ಆಗ್ತವೆ. ನಂಬುವುದರಲ್ಲಿ ಕಿಂಚಿತ್ ಸಂಶಯವಿದ್ರೂ ಕೂಡ ಈ ಕೆಲಸ ಆಗೋದಿಲ್ಲ, ಅದನ್ನು ನೀವು ಮಾಡೋದಕ್ಕೆ ಹೋಗಲೇಬೇಡಿ. ಆದರೆ ನಂಬಿಕೆ ಇದ್ದರೆ ಮಾತ್ರ ಅದ್ಭುತವಾದ ಒಂದು ಫಲಿತಾಂಶ ನಿಮಗೆ ಖಂಡಿತ ಸಿಕ್ಕೇ ಸಿಗುತ್ತೆ. ನಂಬರನ್ನು ತಗ್ಗಾಗಿ ಕೀಳಾಗಿ ನೋಡಬೇಡಿ. ಬಿಲ್ಲು ಹಾಕಿದ ಶಾಸ್ತ್ರ, ಪೈಸಾ ಹಾಕಿದ ಪರಿಹಾರ ಎಷ್ಟು ಬೆಲೆ ಇರಲಿ ನಮಗೆ ತೃಪ್ತಿ ತರುವಂತಹದ್ದು. ಆದರೆ ಇವು ಉಚಿತವಾದರೆ ಕೆಲವರು ಅದನ್ನು ಹೀನವಾಗಿ ನೋಡ್ತಾರೆ. ಆದರೆ ಇದು ಎಂತಹ ಧನಾತ್ಮಕ ಶಕ್ತಿ ಹೊಂದಿದ ಪರಿಹಾರವೋ ಅಷ್ಟೇ ಶಕ್ತಿ ಇದೆ. ಮಹಿಳೆಯರು, ಪುರುಷರು ಇದನ್ನು ಮಾಡಬಹುದು. ಮಹಿಳೆಯರು ಯಾವ ಸಮಯದಲ್ಲಿ ಆದರೂ ಮಾಡಬಹುದು. ಕೆಲವರು ಈ ಸಮಯದಲ್ಲಿ ಮಾಡೋದಾದರೆ ತಪ್ಪಾ ಅನ್ನೋ ಶಂಕೆ ಇರ್ತದೆ. ಆದರೆ ಇದು ಎಲ್ಲರಿಗೂ ಸಾಧ್ಯವಾದ ಉಪಾಯ. ಯಾವುದೇ ದಿನ ಆರಂಭಿಸಬಹುದು. ಬಿಳಿ ಪೇಪರ್ ಮೇಲೆ ಕೇವಲ ಆರೆಂಜ್ ಮಾತ್ರ ಆಗಬೇಕು. ಆರೆಂಜ್ ಕಲರ್ ಸ್ಕೆಚ್ ಪೆನ್ ಉಪಯೋಗಿಸಿ ಈ ನಂಬರ್ ಬರೆದು 888 3 ಸಲ ಈ 3 8ಗಳನ್ನು ಬರಿಬೇಕು. ಈ ನಂಬರಿಗೆ ಸುತ್ತೋ ರೌಂಡ್ ಹಾಕಿ. ಸುತ್ತಿ ಮೇಲ್ನೋಟದಲ್ಲಿ ನೀವು ಬಯಸುವ ಹಣದ ಮೊತ್ತವನ್ನು ಬರೆಯಿರಿ. ನಾನು 10 ಲಕ್ಷ ಬಯಸುತ್ತೇನೆ ಅಥವಾ ನನಗೆ 1 ಕೋಟಿ ಬೇಕು ಅಂತ. ಆ ಪೇಪರ್ ಮಡಚಿ ಎಡ ಜೇಬಿನಲ್ಲಿ ಇಡಬೇಕು, ಬಲ ಜೇಬಿನಲ್ಲಿ ಇಡೋ ಹಾಗೆ ಇಲ್ಲ. ಮಹಿಳೆಯರು ಹ್ಯಾಂಡ್ ಬ್ಯಾಗಲ್ಲಿ ಇಡಬಹುದು. ಮನೆಯಲ್ಲಿರೋರಾದರೆ ದಿಂಬಿನ ಕೆಳಗೆ ಇಟ್ಕೊಳ್ಬಹುದು. ರಾತ್ರಿ ನಿದ್ದೆಗೆ ಹೋಗುವಾಗ ದಿಂಬಿನ ಕೆಳಗೆ ಇಟ್ಕೋಬಹುದು. ಬೆಳಿಗ್ಗೆ ಎದ್ದಾಗ ಹೊರತೆಗೆದು ಪಕ್ಕ ಇಡಬೇಕು. ಮರುರಾತ್ರಿ ಮತ್ತೆ ಇಡಬೇಕು. ಈ ಸಂಖ್ಯೆಯನ್ನು 1 ನಿಮಿಷ ಮನಸ್ಸಿನಲ್ಲಿ ಓದ್ಕೋಬೇಕು. 888 ಎಂದು ಮನಸ್ಸಿನಲ್ಲಿ ಓದಿ ನಂತರ ಕಾಗದ ನೋಡುತ್ತಾ ಓದಿ. ವಾರಕ್ಕೆ 1 ಬಾರಿ ಕಾಗದ ಬದಲಾಯಿಸಿ. ಹಳೆಯದು ನೀರಿನಲ್ಲಿ ಹಾಕಿ ಅಥವಾ ಮಣ್ಣಿನಲ್ಲಿ ಮುಚ್ಚಿಡಿ. ಕೆಲಸಕ್ಕೆ ಹೋಗುವ ಮೊದಲು ದಿನವೂ ಕಾಗದ ನೋಡುತ್ತಾ ನಂಬಿಕೆಯಿಂದ ಈ ನಂಬರ್ ನೆನೆಸಬೇಕು. ಬಲವಾದ ನಂಬಿಕೆ ಇದ್ದರೆ ಕೆಲವರಿಗೆ 1 ವಾರದಲ್ಲೇ ಫಲಿತಾಂಶ ಬರುತ್ತೆ. ಕೆಲವು ಜನರಿಗೆ ಸಮಯ ಬೇಕಾಗಬಹುದು, ಆದರೆ ಫಲಿತಾಂಶ ಅಂತೂ ಖಂಡಿತ ಬಂದೇ ಬರುತ್ತೆ. ಕಾಗದ ಗಾತ್ರ ಚಿಕ್ಕದಾಗಿದ್ರೂ ಪರವಾಗಿಲ್ಲ, ಚಿಕ್ಕದಾಗಿ ಮಡಚಿ ಎಡ ಜೇಬಿನಲ್ಲಿ ಇಡಬೇಕು, ಬಲ ಜೇಬಿನಲ್ಲಿ ಇಡಬಾರ್ದು. ಮನಸ್ಸಿನಲ್ಲಿ ಧನಾತ್ಮಕ ಭಾವನೆ ಇರಬೇಕು. ಆರೆಂಜ್ ಸ್ಕೆಚ್ ಪೆನ್ನೇ ಆಗಬೇಕು, ಬೇರೆ ಆಗೋ ಹಾಗಿಲ್ಲ. 7 ದಿನಕ್ಕೊಮ್ಮೆ ಬದಲಾಯಿಸ್ತಾ ಇದ್ದರೆ ಉತ್ತಮ. ಮರೆತರೂ ತೊಂದರೆ ಇಲ್ಲ, ಆದರೆ ಬದಲಾಯಿಸುತ್ತಾ ಹೋಗಿದ್ರೆ ಉತ್ತಮ. ನಂಬಿಕೆ ಇಲ್ಲದವರು ಇದನ್ನು ಮಾಡಬೇಡಿ. ಈ ನಂಬರುಗಳು ನಮ್ಮ ಮನಸ್ಸಿನ ಶಕ್ತಿಯನ್ನು ಪ್ರಚೋದಿಸುತ್ತವೆ, ನಮ್ಮ ಶಕ್ತಿಯನ್ನು ಹೊರತೆಗೆಯುತ್ತವೆ. ಇದು ಗ್ರಹಗಳಂತೆ ಅಲ್ಲ, ಇದು ಶುದ್ಧ ಧನಶಕ್ತಿ. ಪ್ರತಿದಿನ ಪೂಜೆಯಲ್ಲಿ ಈ ನಂಬರ್ ಬಳಕೆ ಮಾಡಬಹುದು. ಈ ನಂಬರ್ ಒಂದು ರಹಸ್ಯ ಮಾಹಿತಿ, ಅದ್ಭುತ ಫಲಿತಾಂಶ ನೀಡುತ್ತೆ. ಇವತ್ತಿನ ವಿಡಿಯೋ ಇದಾಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಯಿತು ಎಂದು ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ, ಜೈ ವಾರಾಹಿ ಮಾತೆ.